ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 18ನೇ ಪ್ರಶ್ನೆ, ಯುರೋಪ್ ಮಧ್ಯಯುಗ ಹಾಗೂ ಆಧುನಿಕ ಯುಗ ಎಂಬಂತಹ ಚಾಪ್ಟರ್ ಇಂದ ಯುರೋಪ್ನಲ್ಲಿ ಆಧುನಿಕ ಯುಗದ ಆರಂಭಕ್ಕೆ ಕಾರಣಗಳು ಯಾವುವು, ಪುನರುಜ್ಜೀವನದ ಕಾರಣಗಳು ಯಾವುವು ಅಂತ ಕೇಳ್ತಾ ಇದ್ದಾರೆ. ಓಕೆ, ಮೊದಲು 1453ರಲ್ಲಿ ನಡೆದಂತಹ ಕಾನ್ಸ್ಟಂಟಿನೋಪಲ್ನ ಪತನ. ಟರ್ಕರು ಕಾನ್ಸ್ಟಂಟಿನೋಪಲ್ ಅನ್ನ 1453ರಲ್ಲಿ ವಶಪಡಿಸಿಕೊಳ್ತಾರೆ ಮಕ್ಕಳು. ಓಕೆ, ಸೊ ಕಾನ್ಸ್ಟಂಟಿನೋಪಲ್ ಎನ್ನುವುದು ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲಾಗಿತ್ತು. ಸೊ ಈ ಕಾನ್ಸ್ಟಂಟಿನೋಪಲ್ ಅನ್ನ ಆಟೋಮನ್ ಟರ್ಕರು ವಶಪಡಿಸಿಕೊಂಡಿದ್ದರಿಂದ ಯುರೋಪಿಯನ್ನರಿಗೆ ಆ ಮಾರ್ಗವು ಏನಾಗುತ್ತೆ, ಮುಚ್ಚಲ್ಪಡತ್ತೆ. ಆದ್ದರಿಂದ ಅವರು ಭೌಗೋಳಿಕ ಅನ್ವೇಷಣೆಯಲ್ಲಿ ತೊಡಗುತ್ತಾರೆ. ನಂತರ ಹೆಚ್ಚಿದ ವ್ಯಾಪಾರ ಚಟುವಟಿಕೆಗಳು ಪುನರುಜ್ಜೀವನಕ್ಕೆ ಕಾರಣವಾಗ್ತವೆ. ಉಳಿಗಮಾನ್ಯ ಪದ್ಧತಿಯ ಅವನತಿ ಕೂಡ ಪುನರುಜ್ಜೀವನಕ್ಕೆ ಒಂದು ಪ್ರಮುಖವಾದ ಕಾರಣವಾಗತ್ತೆ ಮಕ್ಕಳೇ. ಓಕೆನಾ, ಉಳಿಗಮಾನ್ಯ ಪದ್ಧತಿಯ ಅವನತಿ. ಅದೇ ರೀತಿ ಮುದ್ರಣ ಯಂತ್ರದ ಸಂಶೋಧನೆ, ಭೌಗೋಳಿಕ ಅನ್ವೇಷಣೆಗಳು ಕೂಡ ಮುಖ್ಯವಾದ ಕಾರಣವಾಗ್ತವೆ. ಭೌಗೋಳಿಕ ಅನ್ವೇಷಣೆಗಳು, ಧಾರ್ಮಿಕ ಸುಧಾರಣಾ ಚಳುವಳಿಗಳು, ಶ್ರೀಮಂತರು, ವ್ಯಾಪಾರಿಗಳು ಹಾಗೂ ಪಾದ್ರಿಗಳು ವಿದ್ವಾಂಸರನ್ನ, ಕಲಾವಿದರನ್ನ, ತತ್ವಜ್ಞಾನಿಗಳನ್ನ ಪೋಷಿಸಿದರು. ಇನ್ನೂ ಹಲವಾರು ರೀತಿಯಲ್ಲಿ ಧಾರ್ಮಿಕ ಸುಧಾರಣೆಗೆ ಕಾರಣವಾದರು. ಕೈಗಾರಿಕಾ ಕ್ರಾಂತಿ ನಡೆಯಿತು. ಇದರಿಂದ ಎಲ್ಲ ಒಂದು ಚಟುವಟಿಕೆಗಳು, ಘಟನೆಗಳು ಯುರೋಪ್ನಲ್ಲಿ ಆಧುನಿಕ ಯುಗದ ಆರಂಭಕ್ಕೆ ಕಾರಣವಾಯಿತು. ಥ್ಯಾಂಕ್ ಯು.